ನಮಸ್ಕಾರ ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಈಗ ರೋಚಕ ಹಂತಕ್ಕೆ ತಲುಪಿದೆ. 2 ಮತ್ತು 3ನೇ ದಿನ ಮಳೆಯಿಂದ ರದ್ದಾದ ಕಾರಣ ಬಹುತೇಕ ಈ ಪಂದ್ಯ ಡ್ರಾ ಆಗುವ ಲಕ್ಷಣಗಳು ಕಾಣಸಿಗುತ್ತಿದ್ದವು. ಆದರೆ ಟೀಂ ಇಂಡಿಯಾ ಆಟಗಾರರು ಇಂದು ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಪಂದ್ಯಕ್ಕೆ ಮತ್ತೆ ಟ್ವಿಸ್ಟ್ ನೀಡಿದ್ದು ಬಹುತೇಕ ಟೀಂ ಇಂಡಿಯಾ ನಾಳೆ ಗೆದ್ದು ಬೀಗುವುದು ಖಚಿತವಾದಂತೆ ಕಂಡುಬರುತ್ತಿದೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ KL ರಾಹುಲ್ ಮತ್ತೆ ಟೀಂ ಇಂಡಿಯಾದ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಈ ಮಹತ್ವದ ಟೆಸ್ಟ್ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಕಾನ್ಪುರ್ನಲ್ಲಿ ನಡೆಯುತ್ತಿದೆ. ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಬಾಂಗ್ಲಾದೇಶ ತಂಡಕ್ಕೆ ನೀಡಿದ್ದರು. ಆದರೆ ಬಾಂಗ್ಲಾದೇಶ ತಂಡ 107 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಾಗ ಭಾರಿ ಮಳೆ ಬಂದ ಕಾರಣ ಮೊದಲ ದಿನದ ಆಟವನ್ನು ಬಹುಬೇಗ ಸ್ಥಗಿತಗೊಳಿಸಲಾಗಿತ್ತು. ನಂತರ 2ನೇ ಮತ್ತು 3ನೇ ದಿನವೂ ಕೂಡ ಭಾರಿ ಮಳೆಯಿಂದ ಕಾರಣ ಒಂದು ಬಾಲ್ ಕೂಡ ಆಡದೆ ಅಂತ್ಯಗೊಳಿಸಲಾಗಿತ್ತು. ಇದಾದ ಬಳಿಕ ಈ ಪಂದ್ಯ ಬಹುತೇಕ ಡ್ರಾ ಆಗಬಹುದೆಂದು ಬಹುತೇಕ ಕ್ರಿಕೆಟ್ ಪಂಡಿತರು ಅಂದಾಜಿಸಿದ್ದರು. ಆದರೆ ಇಂದು 4ನೇ ದಿನವಾಟಕ್ಕೆ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಅಬ್ಬರಿಸುವ ಮೂಲಕ ಭಾರತ ತಂಡವನ್ನು ಗೆಲ್ಲುವ ಹಾದಿಗೆ ಕೊಂಡೊಯ್ದಿದ್ದಾರೆ. ಹೌದು ಸ್ನೇಹಿತರೆ, ಇಂದು 107 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿದ್ದ ಬಾಂಗ್ಲಾದೇಶ ತಂಡ ತನ್ನ ಬ್ಯಾಟಿಂಗ್ ಅನ್ನು ಮುಂದುವರಿಸಿತ್ತು. ಒಂದು ಕಡೆ ಮೊಮಿನುಲ್ ಹಕ್ ಅವರು ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದ್ದರೆ, ಇನ್ನೊಂದು ಕಡೆ ಬಾಂಗ್ಲಾದೇಶ ಬ್ಯಾಟ್ಸ್ಮನ್ಗಳು ಒಂದರ ಮೇಲೊಂದು ವಿಕೆಟ್ ಕಳೆದುಕೊಳ್ಳಲು ಆರಂಭಿಸಿದರು. ಟೀಂ ಇಂಡಿಯಾ ಬೌಲರ್ಸ್ ಗಳ ಅಬ್ಬರದ ದಾಳಿಗೆ ನಲುಗಿ ಹೋದ ಬಾಂಗ್ಲಾದೇಶ ಬ್ಯಾಟ್ಸ್ಮನ್ಗಳು ಕೇವಲ 233 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಭಾರತ ತಂಡಕ್ಕೆ ಮೊದಲ ಇನ್ನಿಂಗ್ಸ್ ನಲ್ಲಿ 234 ರನ್ಗಳ ಗುರಿ ನೀಡಿತು. ಮತ್ತೆ ಬಾಂಗ್ಲಾದೇಶ ಪರ ಅದ್ಭುತ ಬ್ಯಾಟಿಂಗ್ ನಡೆಸಿದ ಮೊಮಿನುಲ್ ಅವರು ಭರ್ಜರಿ ಶತಕ ಸಿಡಿಸಿ ಮಿಂಚಿದರೆ, ಭಾರತದ ಪರ ಜಸ್ಪ್ರೀತ್ ಬುಮ್ರಾ 3 ವಿಕೆಟ್ ಮತ್ತೆ ಸಿರಾಜ್ ಅಶ್ವಿನ್ ಮತ್ತೆ ಆಕಾಶ್ ದೀಪ್ ಅವರು ತಲಾ 2 ವಿಕೆಟ್ ಪಡೆದು ಮಿಂಚಿದರು. ನಂತರ 234 ರನ್ಗಳ ಗುರಿ ಬೆನ್ನಟ್ಟಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದ ಭಾರತ ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರು ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು. ಮೊದಲ 3 ಓವರ್ನಲ್ಲಿಯೇ ಅರ್ಧ ಶತಕದ ಜೊತೆಯಾಟ ಒದಗಿಸಿಕೊಟ್ಟ ಈ ಇಬ್ಬರು ಕೂಡ ಬಾಂಗ್ಲಾದೇಶ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಿದರು. ಯಶಸ್ವಿ ಜೈಸ್ವಾಲ್ ಅವರು ತಾವು ಆಡಿದ ಮೊದಲ ಓವರ್ನಲ್ಲಿಯೇ 3 ಬೌಂಡ್ರಿ ಸಿಡಿಸಿದರೆ, ರೋಹಿತ್ ಶರ್ಮಾ ಅವರು ತಾವು ಆಡಿದ ಮೊದಲ 2 ಎಸೆತದಲ್ಲಿ ಭರ್ಜರಿ 2 ಸಿಕ್ಸರ್ ಸಿಡಿಸಿ ಮಿಂಚಿದರು. ಮೊದಲ ವಿಕೆಟ್ಗೆ 55 ರನ್ಗಳ ಅದ್ಭುತ ಆರಂಭ ಒದಗಿಸಿಕೊಟ್ಟ ಈ ಇಬ್ಬರು ಕೂಡ ಟೀಂ ಇಂಡಿಯಾಗೆ ಭದ್ರ ಬುನಾದಿ ಹಾಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನಂತರ ರೋಹಿತ್ ಶರ್ಮಾ ಅವರು 11 ಎಸೆತದಲ್ಲಿ 3 ಸಿಕ್ಸರ್ ಮತ್ತೆ 1 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 23 ರನ್ ಸಿಡಿಸಿ ಔಟ್ ಆದರೆ, ಶುಭ್ಮನ್ ಗಿಲ್ ಅವರು 36 ಎಸೆತದಲ್ಲಿ 39 ರನ್ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಬಂದ ರಿಷಬ್ ಪಂತ್ ಅವರು ಕೂಡ 9 ರನ್ ಸಿಡಿಸಿ ನೆರೆದಂತ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು. ಆದರೆ ಒಂದು ಬದಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಯಶಸ್ವಿ ಜೈಸ್ವಾಲ್ ಅವರು 51 ಎಸೆತದಲ್ಲಿ 2 ಸಿಕ್ಸರ್ ಮತ್ತೆ 12 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 72 ರನ್ ಸಿಡಿಸಿ ಮಿಂಚಿದರು. ನಂತರ ಬ್ಯಾಟಿಂಗ್ ಗೆ ಬಂದ ವಿರಾಟ್ ಕೊಹ್ಲಿ ಮತ್ತೆ KL ರಾಹುಲ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಲು ಆರಂಭಿಸಿ ಬಾಂಗ್ಲಾದೇಶ ಬೌಲಿಂಗ್ ದಾಳಿಯನ್ನು ಧೂಳಿಪಟ ಮಾಡಿದರು. ವಿರಾಟ್ ಕೊಹ್ಲಿ ಅವರು 35 ಎಸೆತದಲ್ಲಿ 1 ಸಿಕ್ಸರ್ ಮತ್ತೆ 4 ಬೌಂಡ್ರಿಗಳ ನೆರವಿನಿಂದ 47 ರನ್ ಸಿಡಿಸಿ ಮಿಂಚಿದರೆ, KL ರಾಹುಲ್ ಅವರು 43 ಎಸೆತದಲ್ಲಿ 2 ಸಿಕ್ಸರ್ ಮತ್ತೆ 7 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 68 ರನ್ ಸಿಡಿಸಿ ಮಿಂಚಿದರು. ಅಂತಿಮವಾಗಿ ಭಾರತ ತಂಡ 285 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡಾಗ ತನ್ನ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿತು. ಭಾರತ ತಂಡ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 50 ರನ್ಗಳ ಲೀಡ್ ಪಡೆದುಕೊಂಡು ಬಾಂಗ್ಲಾದೇಶ ತಂಡಕ್ಕೆ 2ನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿತು. ಮತ್ತೆ ಭಾರತ ತಂಡ ಈ ಇನ್ನಿಂಗ್ಸ್ ನಲ್ಲಿ ಅತಿ ವೇಗವಾಗಿ 50 ರನ್, 100 ರನ್, 150 ರನ್, 200 ರನ್, 250 ರನ್ ಬಾರಿಸಿದ್ದ ದಾಖಲೆಯನ್ನು ಕೂಡ ಬರೆಯಿತು. ನಂತರ 50 ರನ್ಗಳ ಹಿನ್ನಡೆಯೊಂದಿಗೆ 2ನೇ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾದೇಶ ತಂಡಕ್ಕೆ ರವಿಚಂದ್ರನ್ ಅಶ್ವಿನ್ ಅವರು ಆರಂಭದಲ್ಲಿಯೇ ಕಾಟ ನೀಡುವ ಮೂಲಕ ಜಾಕೀರ್ ಹಸೀನ್ ಅವರ ವಿಕೆಟ್ ಪಡೆಯಲು ಯಶಸ್ವಿಯಾದರು. ನಂತರ ಕೊನೆಯ ಹಂತದಲ್ಲಿ ನೈಟ್ ವಾಚ್ಮನ್ ಹಸನ್ ಮೆಹಮೂದ್ ಅವರ ವಿಕೆಟ್ ಕೂಡ ಪಡೆದ ರವಿಚಂದ್ರನ್ ಅಶ್ವಿನ್ ಅವರು ಬಾಂಗ್ಲಾದೇಶ ತಂಡವನ್ನು ಇನ್ನಷ್ಟು ಸಂಕಷ್ಟದಲ್ಲಿ ದೂಡಿದರು. ಸದ್ಯ 4ನೇ ದಿನವಾಟದ ಅಂತ್ಯಕ್ಕೆ ಬಾಂಗ್ಲಾದೇಶ ತಂಡ 26 ರನ್ಗಳಿಗೆ ಪ್ರಮುಖ 2 ವಿಕೆಟ್ ಕಳೆದುಕೊಂಡಿದೆ. ಇನ್ನೂ ಕೂಡ 26 ರನ್ಗಳ ಹಿನ್ನಡೆ ಅನುಭವಿಸಿರುವ ಬಾಂಗ್ಲಾದೇಶ ತಂಡ ನಾಳೆ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಸದ್ಯ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಿದ್ದು ಬಹುತೇಕ ನಾಳೆ ಗೆದ್ದು ಬೀಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತಿವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.